ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಪ್ರೋಟೀನ್ ಶೇಕೆ ಮಾಡಿಕೊಡ್ಬೇಕು ಅಂತ ಏನ ಕೇಳ್ತಾ ಇದ್ಲು. ಸರಿ ಕೇಳಿದ್ಲಲ್ಲ ಅಂತ ಮಾಡಿ ಕೊಟ್ರೆ, ಅವಳದು ಕಂಪ್ಲೇಂಟ್ ಏನಂದ್ರೆ ಅವಳ ಗ್ಲಾಸಲ್ಲೇ ಅವಳಿಗೆ ಕೊಡಬೇಕು. ಬೇರೆ ಗ್ಲಾಸಲ್ಲಿ ಏನಾದರೂ ಕೊಟ್ಟರೆ ಅವಳು ಕಂಪ್ಲೇಂಟ್ ಕೇಳಿ ಸಣ್ಣ ಗ್ಲಾಸಲ್ಲಿ ಹಾಕ್ಕೊಡ್ಬೇಕಂತ, ದೊಡ್ಡದ್ರಲ್ಲಿ ಬೇಡ. ಬಟ್ ಅವಳು ಕುಡಿಬೇಕಾದ್ರೆ ಅವಳಿಗೆ ರಿಯಲೈಸ್ ಆಗಿಲ್ಲ, ಕುಡಿತಾ ಇದ್ಲು. ಆಮೇಲೆ ಫ್ಲಾಶ್ ಆಯಿತು, ನನ್ನ ಗ್ಲಾಸಲ್ಲಿ ಕೊಟ್ಟಿಲ್ಲ ಅಂತ. ಸೊ ಯಾವಾಗಲೂ ಅಷ್ಟೇ ಏನು ಜ್ಯೂಸ್ ಮಾಡಿದ್ರು ಇದೇ ಗ್ಲಾಸಲ್ಲಿ ಕೊಡಬೇಕು. ಸೊ ಇದ್ರದ್ದು ಹೆಸರು ಅವಳು ತುಂಬ ಚೆನ್ನಾಗಿ ಹೇಳ್ತಾಳೆ. ಅದು ವಿಡಿಯೋ ಕೂಡ ಮಾಡಿದೆ, ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಅವಳ ಬಾಯಿಂದನೇ ಕೇಳಕ್ಕೆ ಚೆನ್ನಾಗಿರುತ್ತೆ. ಆಲ್ಪಟಿನ್ ಟೇಕ್ ಅಂತ ಕೇಳಕ್ಕೆ ಕ್ಯೂಟ್ ಅನ್ಸುತ್ತೆ. ಇನ್ನು ಬರ್ತಾ ಬರ್ತಾ ಇದು ಪ್ರೊನೌನ್ಸಿಯೇಷನ್ ಎಲ್ಲ ಮಿಸ್ ಮಾಡ್ಕೊತೀನಿ. ಅವಳದು ಚಿಕ್ಕವಳಿದ್ದಾಗೆಲ್ಲ ಕೇಳೋದಿಲ್ಲ. ಇವಾಗ ಆಲ್ರೆಡಿ ತುಂಬ ಪ್ರೊನೌನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಾಗ ಮಾಡ್ತಾ ಇದ್ದಿದ್ದು ಕ್ಯೂಟ್ ಮಾತುಗಳು ತುಂಬ ಮಿಸ್ ಆಗುತ್ತೆ. ಕರೆಕ್ಟಾಗಿ ಕಿರಣ್ ಅದೇ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ಬೇಡ ನೀನು, ಮೊದಲು ಹೇಳ್ತಿದ್ದಲ್ಲ ಹಂಗೆ ಹೇಳು ಅಂತ ಎಲ್ಲ. ಸೊ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ. ಸೊ ಕಿರಣ್ ಕೂಡ ಆಫೀಸ್ಗೆ ಹೋದರೆ ಪ್ರಾಪರಾಗಿ ಗಗ್ ಮಾಡಿ ಕಿಸ್ ಮಾಡಿ ಕಳಿಸ್ತಾಳೆ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಆಗಿರ್ತೀನಿ, ಚೆಕ್ ಮಾಡಿ.